ಫುಲ್ ಮತ್ತೆ ಫುಲ್ ಆಗ್ತವೆ. ಅವ್ರು ಈಗ ಸಾಲಲ್ಲಿ ಬಂದಿದ್ದಾರೆ. ಮಹಾಜನ ಹೈಸ್ಕೂಲಲ್ಲಿ ಬಂಬಿಡಿ ಹೋಯ್ತಾರೆ. ಮುಂಜಾ ಬಂದವ್ರು ಮಾತಾಡ್ತಾರೆ. ಹಾಕ್ಸ್ಕೊಂಡ್ಬರ್ಬೇಕು ಅಂತ. ಒಂದು ನಿಮಿಷ ಇರಿ. ಶುಕ್ರವಾರ ಹೋಗೋದ ವಿಡಿಯೋ ಕಳಿಸ್ತೀನಿ. ಅದು ಇರಪ್ಪ ಹಂಗಿರಪ್ಪ. ಇವತ್ತು ನಾಳೆ ನಮಗೆ ಕೆಲಸ ಇತ್ತು. ಬಂದವನಿಲ್ಲ ಮಂಜ. ಬಂದ ಈಗ ಮನೆಗೆ. ಮಂಜ ಬಂದ ಮನೆಗೆ ಈಗ. ಬಂದ ಇದು ಕೊತ್ತು. ಇದೇ ಫೋಟೋ ನೀವು ಕೃಷ್ಣ ಥ್ಯಾಂಕ್ ಯು. ಇವತ್ತೊಂದು ದಿನ SSLC ಪರೀಕ್ಷೆಯಲ್ಲಿ ಇಲ್ಲಿ ಬಂದಿರೋಂತಕ್ಕಂಥ ಎಲ್ಲ ಮಕ್ಕಳುಗಳು ರಕ್ಷಿತಾ, ನರೇಂದ್ರ, ಅನಿತಾ ಮತ್ತು ದೀಕ್ಷಿತಾ ಮಕ್ಕಳುಗಳು ಡಿಸ್ಟಿಂಕ್ಷನನ್ನು ಪಡೆದಿದ್ದಾರೆ ಮಹಾಜನಾಸ್ ಹೈಸ್ಕೂಲಲ್ಲಿ. ಭಾಳ ಖುಷಿಯಾಗುತ್ತೆ. ಇವತ್ತೊಂದು ದಿನ ಮಕ್ಕಳೇ ಮುಂದಿನ ಪ್ರಜೆಗಳು ನಮ್ಮ ದೇಶಕ್ಕೆ. ಇವತ್ತು ಎಜುಕೇಷನ್ ಮುಂದೆ ಯಾವುದೂ ಇಲ್ಲ. ಸೊ ನನ್ನದೊಂದು ಏನು ಕಳಕಳಿ ಅಂದರೆ ಚೆನ್ನಾಗಿ ಓದಿ ಮಕ್ಕಳುಗಳು ಏನಂದರೆ ಇವತ್ತು ಡಿಸ್ಟಿಂಕ್ಷನ್ ಬಂದರೆ ನಿಮಗೆ ಸ್ಪಾನ್ಸರ್ಶಿಪ್ ಎಲ್ಲ ಸಿಗುತ್ತೆ ನೆಕ್ಸ್ಟ್ ಕಾಲೇಜ್ಗೆ. ಸೊ ಬಡ ಮಕ್ಕಳಾಗಲಿ ಎಲ್ಲರಿಗೂ ನಮ್ಮ ಕೈಲಾದಷ್ಟು ನಾವು ಸಹಾಯನೂ ಮಾಡ್ತೀವಿ. ಈ ಒಂದು ಮಕ್ಕಳುಗಳು ನಾನು ಒಂದು ಹೇಳೋದಕ್ಕೆ ಇಷ್ಟಪಡ್ತೀನಿ. ಏನು ಮಾಡಿದರೆ ನಾವು ಬೇಕಾದ್ರೆ ಮುಂದಿನ ದಿನದಲ್ಲಿ ಕಾಲೇಜ್ ಸೇರ್ಕೊಳ್ಳೋದಕ್ಕೆ ನಮ್ಮ ಕೈಲಾದಷ್ಟು ನಾವು ಸಹಾಯ ಮಾಡ್ತೀವಿ. ಇನ್ನು ಅಷ್ಟೇ ನಾವು ಮಾಡೋಕ್ಕಾಗೋದು, ಪ್ರೋತ್ಸಾಹ ಕೊಡೋಕ್ಕಾಗೋದು. ಸೊ ಚೆನ್ನಾಗಿ ಓದಿ ಎಲ್ಲರೂ ಇದೇ ಥರ ಚೆನ್ನಾಗಿ ಓದ್ಕೊಂಡು ಮಕ್ಕಳು ಅಪ್ಪ ಅಮ್ಮನಿಗೆ ಒಳ್ಳೆ ಹೆಸರು ತೊಗೊಂಬನ್ನಿ ಅಂತ ನಾನು ಕೇಳ್ಕೊಳ್ತೀನಿ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿನ ಏನು ವಿಶೇಷತೆ ಅಂತ ಅಂದರೆ ಮಕ್ಕಳುಗಳೆಲ್ಲ ನಮ್ಮ ಜೊತೆ ಇದ್ದಾರೆ. 10th ಪಾಸ್ ಆಗಿರೋ ಮಕ್ಕಳುಗಳು, ಅವರ ಪೇರೆಂಟ್ಸ್ ಸಹ ಇದ್ದಾರೆ. ಹಾಗೆಯೇ ನಮ್ಮ ಸುಜಾತ ಮೇಡಮ್ ಪ್ರಿನ್ಸಿಪಲ್ ಮಹಾಜನ ಹೈಸ್ಕೂಲು ಹಾಗೆಯೇ ಸರ್ ಹಿರೇಗೌಡರು ಸರ್ ಇದ್ದಾರೆ. ಹಾಗೆ ನಮ್ಮ ಗ್ರಾಮದ ಬಡವರಳ್ಳಿ ಕೃಷ್ಣ ಹಾಗೂ ಪಾಪಣ್ಣ, ರಮೇಶಣ್ಣ, ಅವ್ರ ಸ್ನೇಹಿತರು ಎಲ್ಲರೂ ನಮ್ಮ ಜೊತೆ ಇದ್ದಾರೆ. ಇವತ್ತು ಏನು ಖುಷಿ ಆಗ್ತಾಯಿದೆ ಅಂದರೆ ಇವತ್ತು 10th ಅಲ್ಲಿ 89% ಅವರು ಬಂದಿದ್ದಾರೆ, ಪಾಸ್ ಆಗಿದ್ದಾರೆ. ತುಂಬ ಖುಷಿ ಆಗ್ತಾಯಿದೆ. ಅದರಲ್ಲಿ ರಕ್ಷಿತಾ ಎಸ್, ನರೇಂದ್ರ ಹಾಗೂ ಅನಿತಾ, ದೀಕ್ಷಿತ್ ಎಸ್ ಅಂತ ಇವರೆಲ್ಲ ನಮ್ಮ ಜೊತೆ ಇವತ್ತು ಗೂಡಿ ಸೇರಿಕೊಂಡಿರೋದ್ರಿಂದ ಬಹಳ ಖುಷಿ ಆಗ್ತಾಯಿದೆ. ಇವತ್ತು ಒಂದು ಸಣ್ಣ ಅವರಿಗೆ ಸನ್ಮಾನನ ಇಟ್ಕೊಂಡಿದ್ವಿ ಇವತ್ತು ಎಲ್ಲರೂ ಸೇರಿ. ಅವರು ಹೀಗೇ ಓದಲಿ, ಅವರಿಗೆ ದೇವರು ಒಳ್ಳೇದು ಮಾಡಲಿ ಅಂತ ಕೇಳ್ಕೊತಾ ಹೀಗೇ ಅವರು ಫಸ್ಟ್ PU ಕಾಲಿಡ್ತಾ ಇದ್ದಾರೆ. ಕಾಲೇಜ್ಗೆ ಏನೇನು ಒಂದೇ ಒಂದು ಮಕ್ಕಳಿಗೆ ಏನು ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ತಂದೆ ತಾಯಿಯಂದಿರು ತುಂಬ ಏನೇ ಆಗಿರ್ಬೋದು, ಅವ್ರಿಗೆ ಕಷ್ಟ ಆಗಲಿ ಸುಖ ಆಗಲಿ ಏನೇ ಆಗಿರ್ಬೋದು, ತಂದೆ ತಾಯಿಗಳಿಗೆ ಮಕ್ಕಳು ಓದಲಿ ಅಂತ ಬಹಳ ಖುಷಿ ಇರುತ್ತೆ. ಹಾಗೆಯೇ ಈ ನೀವು 89% ಏನು ತೊಗೊಂಡಿದ್ದೀರಾ ಅವರಿಗೆ ಅದೇ ಆಸ್ತಿ. ಅವ್ರು ಏನೇ ಕಷ್ಟ ಬಂದ್ರೂ ಸಹ ನೀವೇನು ಇದರಲ್ಲಿ ಪಾಸ್ ಆಗಿದ್ದೀರಾ ಅವರೆಲ್ಲ ನೋವೆಲ್ಲ ಮರೀತಾರೆ. ಹಾಗೆಯೇ ಫಸ್ಟ್ PU ಆಗಿರ್ಬೋದು, ಸೆಕೆಂಡ್ ಕಾಲೇಜು ಓದಿ ನೀವು ಒಳ್ಳೆ ಡಿಗ್ರಿ ಮಾಡಿ, ಡಬಲ್ ಡಿಗ್ರಿ ಮಾಡಿ ಅವ್ರಿಗೆ ತಂದೆ ತಾಯಿಗೆ ಒಂದು ಒಳ್ಳೆಯ ರೀತಿಯಲ್ಲಿ ಒಂದು ಮಾದರಿಯಾಗಿ ಅವ್ರನ್ನ ನೋಡ್ಕೊಂಡು ನೀವು
ಹೋಗಿ ಅಂತ ನಾನು ಈ ಮೂಲಕ ತಿಳಿಸ್ತೀನಿ. ಹಾಗೆಯೇ ಏನಾದರೂ ಒಂದು ಸಣ್ಣ ಪುಟ್ಟ ಹೆಲ್ಪ್ ಬೇಕಿತ್ತು ಅಂತ ಅಂದರೆ ನಾನು ಹೇಳಿ ನನ್ನ ಕೈಲಿ ಏನು ಸಹಾಯ ಆಗುತ್ತೆ ನಾನು ಮಾಡ್ತೀನಿ ಅಂತ ಹೇಳ್ತೀನಿ. ಇಲ್ಲಿ ಬಂದು ನಮ್ಮ ಜೊತೆ ಸೇರಿ ನೀವೆಲ್ಲ ಇದಿರಲ್ಲ, ನನಗೆ ಭಾಳ ಖುಷಿ ಆಗ್ತಾಯಿದೆ. ಯಾಕೆ ಅಂದರೆ ತಗೊಂಡಿದ್ದಾರೆ ಎಲ್ಲ ಮಕ್ಕಳುಗಳು, ಎಲ್ಲ ಒಂದೊಂದು ಭಾಗದಿಂದ ಬಂದಿದ್ದಾರೆ. ಹಾಗೆಯೇ ಸುಮಾರು ಕಡೆ ಈ ಥರ ಮಕ್ಕಳುಗಳಿದ್ದಾರೆ. ಅವ್ರನ್ನೆಲ್ಲ ಗುರುತಿಸಿ ಇದೇ ರೀತಿ ಒಂದು ಏನೋ ಒಂದು ನಮ್ಮ ಕೈಲಿ ಏನಾಗುತ್ತೆ ಒಂದು ಸಹಾಯನ ಮಾಡೋದ್ರಿಂದ ಅವ್ರಿಗೆ ಭಾಳ ಹೆಲ್ಪ್ ಆಗುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ನನಗೆ ಏನಾದರೂ ಈ ಥರ ಏನಾದರೂ ಒಂದು ಬೇರೆ ಮಕ್ಕಳಾಗಿರ್ಬೋದು ಯಾರಾದರೂ ಬಂದು ಏನಾದರೂ ಒಂದು ಸಪೋರ್ಟ್ ಏನಾದರೂ ಕೇಳಿದ್ರೆ ನಾನು ಹೆಲ್ಪ್ ಮಾಡೋಕ್ಕೆ ಇಷ್ಟಪಡ್ತೀನಿ. ತುಂಬ ಖುಷಿ ಆಗುತ್ತೆ ಮಕ್ಕಳೇ. ಥ್ಯಾಂಕ್ ಯು ವೆರಿ ಮಚ್. ನೀವೆಲ್ಲ ಇಲ್ಲಿಗೆ ಬಂದಿದ್ದೀರಾ. ನಾನು ನಿಮ್ಮ ತಂದೆ ತಾಯಿಗೆ ಒಳ್ಳೆ ರೀತಿಗೆ ನಡ್ಕೊಂಡು ಹೋಗಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸರ್. ಇಂದು ನಮ್ಮ ಕಾರ್ಪೊರೇಷನ್ನ ಸದಸ್ಯರಾದಂಥ ಶ್ರೀಮತಿ ಭಾಗ್ಯ ಮೇಡಮ್ ಅವರು ಹಾಗೆ ಮದನ್ರವರು ಕೂಡ ಸಮಾಜ ಸೇವೆ ಮುಖ್ಯ ಕಾರ್ಯಗಳಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡು ನಮ್ಮ ಶಾಲೆಗೆ ಸಾಕಷ್ಟು ಸಹಾಯವನ್ನು ಆರ್ಥಿಕವಾಗಿ ಹಾಗೆ ಮೌಲ್ಯಾಧಾರಿತ ಶಿಕ್ಷಣವನ್ನು ನೀಡುವಂತಕ್ಕಂಥ ಸಮಯದಲ್ಲಿ ಸಾಕಷ್ಟು ಸಹಾಯ ಹಸ್ತವನ್ನು ನೀಡಿದ್ದಾರೆ. ಇದೆಲ್ಲದರ ಜೊತೆಗೆ ಈ ಸಲಿಯ ಫಲಿತಾಂಶದಲ್ಲಿ ಅತ್ಯಂತ ಉನ್ನತ ಅಂಕಗಳನ್ನು ಗಳಿಸಿದಂತಹ ವಿದ್ಯಾರ್ಥಿಗಳಿಗೆ ಅವರ ಸ್ವಗೃಹದಲ್ಲಿ ಕರೆಸಿಕೊಂಡು ಅದರ ಸನ್ಮಾನವನ್ನು ಮಾಡ್ತಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಬಹಳ ಹೆಮ್ಮೆಯ ವಿಷಯವಾಗಿದೆ. ಇಂತಹ ಸಮಾಜಮುಖಿ ಕೆಲಸವನ್ನು ಇನ್ನೂ ಕೂಡ ಹೆಚ್ಚಿನ ಮಟ್ಟದಲ್ಲಿ ಮಾಡಲಿ, ಭಗವಂತ ಅವರಿಗೆ ಆಯುಷ್ಯ ಆರೋಗ್ಯವನ್ನು ಕೊಡಲಿ ಅಂತ ಚಾಮುಂಡೇಶ್ವರಿಯಲ್ಲಿ ಪ್ರಾರ್ಥಿಸುತ್ತೇವೆ. ಇವತ್ತು ಮಹಾಜನಸ್ ಹೈಸ್ಕೂಲು ಬಡವರಲ್ಲಿ, ಬಟ್ ಇದು ಒಂಟಿಕೊಪ್ಪಲಲ್ಲಿ ಇರೋಂಥದ್ದು. ಈ ಸ್ಕೂಲಲ್ಲಿ ಮೈಸೂರಲ್ಲಿ ತುಂಬ ಪ್ರಸಿದ್ಧವಾಗಿದೆ ಈ ಸ್ಕೂಲು. ಈ ಸ್ಕೂಲ್ ಬಗ್ಗೆ ನಾವು ಹೇಳತ್ತೀರ್ದು. ಇಲ್ಲಿ ಹೆಡ್ ಮೇಡಮ್ ಇದ್ದಾರೆ, ಇಲ್ಲಿ ಮಕ್ಕಳಿದ್ದಾರಲ್ಲ 90% ತಗೊಂಡು ಇವತ್ತು ಮೈಸೂರಲ್ಲಿ ಒಂದು ಇತಿಹಾಸ ಬರೆದಿದ್ದಾರೆ. ಸೊ ಹಾಗಾಗಿ ಈ ಸ್ಕೂಲ್ ಬಗ್ಗೆ ತುಂಬ ಇತಿಹಾಸ ಇದ್ದು ಇದರಲ್ಲಿ ಓದೋ ಮಕ್ಕಳು ಇವತ್ತು ಏನೇನೋ ಆಗಿದ್ದಾರೆ. ಸೊ ಅಂಥ ಒಂದು ಸಂತೋಷ ಇವತ್ತು ನಮಗೆ ತಂದು ಈ ಮಕ್ಕಳು ಇವತ್ತು ಓದಿರೋದಕ್ಕೆ ನಮಗೆ ಭಾಳ ಹೆಮ್ಮೆ ಆಗಿದೆ. ಅದರಲ್ಲೂ ಭಾಗ್ಯಮಹದೇಶ್ವರು ಅವರು ಮಹಾನಗರ ಪಾಲಿಕೆ ಸದಸ್ಯರು, ಸೊ ಮಾಜಿ ಸದಸ್ಯರು. ಈಗ ಅವರು ಒಂದು ಸನ್ಮಾನ ಇಟ್ಕೊಂಡು ಅವ್ರ ಮನೆಯಲ್ಲೇ ಖುದ್ದು ಕರೆಸಿ ಮಾಡಿದಂಥ ಒಂದು ಕಾರ್ಯಕ್ರಮನ ತುಂಬ ಯಶಸ್ವಿಗೊಳಿಸಿ ಚೆನ್ನಾಗಿ ಮಾಡಿದ್ದಾರೆ. ಮಾಡಿ ಅವ್ರಿಗೆಲ್ಲ ಸನ್ಮಾನ ಮಾಡಿ ಇವತ್ತಿನ ದಿನ ನಮಗೆಲ್ಲ ತುಂಬ ಸಂತೋಷ ಆಗಿದೆ. ಮತ್ತು ಭಾಗ್ಯಮಹದೇಶ್ವರಿಗೆ ಇದೇ ಥರ ಕಾರ್ಯಗಳನ್ನ ಇನ್ನೂ ಹೆಚ್ಚು ಮಾಡಲಿ ಅಂತೇಳಿ ನಾನು ಬೇಡ್ಕೊತಾ ಈ ಮಕ್ಕಳಿಗೆ ಆಶೀರ್ವಾದ ಮಾಡ್ತಾ ಇವತ್ತು ಈ ಸ್ಕೂಲ್ ಇನ್ನೂ ಮುಂದುವರಿಲಿ ಅಂತೇಳಿ ಕೇಳ್ಕೊತೀನಿ. ನಂದಿನಿ, ಭಾರತ್ ನ್ಯೂಸ್ ಟಿವಿ, ಮೈಸೂರು.